ಹಲೋ ಫ್ರೆಂಡ್ಸ್, ನಾವು ತುಂಬ ಎಚ್ಚರಿಕೆಯಾಗಿರಬೇಕು. ಯಾಕೆಂದರೆ ಈಗ ನನ್ನೊಂದು ಘಟನೆ ನಾನು ಕೇಳಿದ ಮಟ್ಟಿಗೆ ಹೇಳ್ತೀನಿ. ತಿಳಿದ ಮಟ್ಟಿಗೆ ನನ್ನ ಪರಿಚಯದವರೊಬ್ಬರು ಕೆನರಾ ಬ್ಯಾಂಕ್ಗೆ ದುಡ್ಡು ತರೋಣ ಅಂತ ಹೋಗ್ತಿದ್ರು. ಅವ್ರು ಮನೆ ಕಟ್ತಿದ್ರು. ಆಗಿಂದ ಅಕೌಂಟಲ್ಲಿ ದುಡ್ಡಿದೆ ತಗೊಬರೋಣ ಅಂತ ಹೋಗ್ತಾಯಿದ್ರು. ಅವ್ರು ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ಅವ್ರ ಮನೆಯಿಂದನೂ ಬ್ಯಾಂಕ್ ಹೋಗಿ ಸ್ವಲ್ಪ ನಡ್ಕೊಂಡು ಹೋಗೋಷ್ಟು ದೂರ ಇತ್ತು. ಅದರಿಂದ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ದಾರಿಲಿ ಇಬ್ಬರು ಅಕ್ಕಪಕ್ಕ ಹಿಂಗೆ ಅವರು ಮಾಮೂಲಿ ಬರೋಂಗೆ ಬರ್ತಾಯಿದ್ರು. ಅದರಲ್ಲಿ ಮುಂದೆ ಒಬ್ಬಳು ಸ್ವಲ್ಪ ಮುಂದೆ ಹೋಗಿ ಒಂದು 500 ರೂಪಾಯಿ ನೋಟು ಬೀಳ್ಸ್ಕೊಟ್ಲು. ಹಂಗೆ ಮುಂದೊಟ್ಟೋದ್ಲು ಅವಳು. ಇವಳು ಹಿಂದೆ ಇದ್ದವಳು ಸುಮ್ಮನಿರಮ್ಮ ಹೇಳ್ಬೇಡಿ, ಸನ್ನೆ ಮಾಡಿದ್ಲು, ಹೇಳ್ಬೇಡಿ ನಾನು ನೀವು ಹಂಚ್ಕೊಳ್ಳೋಣ ಅಂತೇಳಿ ಇಬ್ಬರು ಹೋಗಿ ಒಂದು ಕೆನರಾ ಬ್ಯಾಂಕ್ ಸ್ವಲ್ಪ ಡೌನ್ ಆ ಕಡೆ ಕರ್ಕೊಂಡೋಗಿ ನೀವು ಕೂತ್ಕೊಡ್ರಮ್ಮ ಇಲ್ಲಿ ಅಂತ ಹೇಳ್ಬಿಟ್ಟು ಕುಂಡಿಸ್ಕೊಂಡು, ಸರಿ ಅವು ಆಯಮ್ಮಂಗೆ ಸ್ವಲ್ಪ ದುಡ್ಡಿನ ಆಸೆ ಇತ್ತು ಅನ್ಸುತ್ತೆ, ಆದ್ರಿಂದ ಹೋದ್ರು ಜೊತೆಲಿ. ಅವ್ರ ಜೊತೆಗೆ ಅವ್ರು ಬ್ಯಾಂಕ್ ಹೋಗೋದು ವಿಷಯ ಮರ್ತ್ಬಿಟ್ರು. ಈ ಅಮ್ಮನ ಜೊತೆ ಹೋಗಿ ಅಲ್ಲಿ ಅಜ್ಜಿ ನೀವು ನಮ್ಮ ಅಜ್ಜಿ ಇದ್ದಂಗಿದ್ದೀರಾ, ನಂಗೆ ಎಲಡ್ಕೆ ಕೊಡ್ರಿ ಅಜ್ಜಿ ಅಂದರು. ಸರಿ ಇವರು ಎಲಡ್ಕೆ ಕೊಟ್ಟರು, ತಿಂದ್ಬಿಟ್ಟು ಆ ಅಮ್ಮ ಸುಮ್ಮನೆ ತಲೆ ಸೌರಿದ್ದಷ್ಟೇ, ಇನ್ನೇನು ಆ ಅಮ್ಮಗೆ ನೆನಪಿಲ್ಲ. ಅಂದರೆ ಎಲಡ್ಕೆ ಕೊಟ್ಟವ್ರಿಗೆ ಅವ್ರೇನ್ ಮಾಡ್ಬಿಟ್ರು, ಅವ್ರ ಹತ್ರ ಎರಡೆಳೆ ಮಾಂಗಲ್ಯ ಸ್ವಲ್ಪ ಮತ್ ಬಂದಂಗ ಆಗಿತ್ತು. ಅವರು ಸರ ತಗೊಂತಿರೋದು ಅವ್ರಿಗೆ ಗೊತ್ತಾಗ್ಲಿಲ್ಲ. ಆ ರೀತಿ ಮತ್ತಲ್ಲಿದ್ರು. ಜೋರಾಗಿ ಎರಡೆಳೆ ಮಾಂಗಲ್ಯ ಹಾಕಿದ್ರು, 4 ಬಳೆ ಹಾಕಿದ್ರು, 4 ಉಂಗ್ರ ಹಾಕಿದ್ರು, ವಾಲೆ ಹಾಕಿದ್ರು. ಅವರು ಎರಡೆಳೆ ಮಾಂಗಲ್ಯ ತಗೊಂಡ್ರು, ಮುಂದೆ 2 ಬಳೆ ತಗೊಂಡ್ರು. ಹಿಂದೆ ಬಳೆ ತಗೋಬೋದಾಯ್ತು, ಅದು ಆಗಿನ ಕಾಲದವ್ರಲ್ವಾ, ಅವ್ರು ಸ್ವಲ್ಪ ಟೈಟಾಗಿ ಬಳೆ ಹಾಕಿದ್ರಿಂದ ಅದು ತೆಗಿಯಕ್ಕಾಗ್ಲಿಲ್ಲ. ಆಮೇಲೆ ಅವ್ರಿಗೂ ಸ್ವಲ್ಪ ಅಕ್ಕಪಕ್ಕ ಭಯ ಇರ್ತಲ್ವಾ, ಆದ್ರಿಂದ ಅವ್ರೇನ್ ಮಾಡ್ಬಿಟ್ರು, ಒಂದು ಇಟ್ಕೆನೂ ಇಟ್ಕೊಂಡಿರಂತೆ, ಏನಾದ್ರು ತಕರಾರು ಮಾಡಿದ್ರೆ ಹೊಡೆಯೋಣ ಅಂತ. ಅದೇನೋ ಅಷ್ಟೊತ್ತಿಗೆ ಇವ್ರ ಜ್ಞಾನನೇ ಇಲ್ವಲ್ಲ, ಅವ್ರು ಎತ್ಕೊಂಡ್ರು. ಇನ್ನ ಉಂಗ್ರ ವಾಲೆ ಎಲ್ಲ ಬಿಚ್ಕೊಂಡು ನಾನು ಅಷ್ಟೊತ್ತಿಗೆ ಯಾರೋ ಬಂದ್ರು ಅನ್ಸುತ್ತೆ. ಹಂಗಾಗಿ ಅವರು ಅಷ್ಟೆತ್ಕೊಂಡು 2 ಬಳೆ 2 ಮಾಂಗಲ್ಯ 100 ಗ್ರಾಮ್ ಒಡವೆ ಅಷ್ಟೆತ್ಕೊಂಡು ಹೊರಟೋದ್ರು. ಪಾಪ ಆಯಮ್ಮನಿಗೆ ಕಡೆಗೂ ಆ ಒಡವೆ ಸಿಗ್ಲಿಲ್ಲ. ಹುಷಾರಾಗಿರ್ವಿ, ಆದಷ್ಟು ಧೈರ್ಯವಾಗಿ. ಅವ್ರ ಮಕ್ಕಳು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಕೊಟ್ರು, ಸಿಸಿ ಕ್ಯಾಮ್ರಾದಲ್ಲೂ ನೋಡಿದ್ರು, ಆದ್ರೂ ಆ ಕಳ್ಳ ಸಿಗ್ಲಿಲ್ಲ ಕಣಪ್ಪ. ಅದಕ್ಕೆ ಹೆಣ್ಮಕ್ಳು ಹುಷಾರಾಗಿರ್ರಿ. ಆದಷ್ಟು ಹೊರಗಡೆ ಹೋಗುವಾಗ ನಿಮ್ ಹುಷಾರಲ್ಲಿ ನೀವಿರ್ರಿ. ಯಾರೇ ದುಡ್ಡು ಬಿಸಾಕಿದ್ರು ಆ ಕಡೆ ಗಮನ ಕೊಡಿದ್ರೆ ನಿಮ್ ಕೆಲ್ಸಕ್ಕೆ ಎಲ್ಲಿ ಹೋಗಿರ್ತೀರೋ ಆ ಕೆಲಸ ಮುಗಿಸ್ಕೊಂಡು. ಒಟ್ಟಾರೆ ಅವರಿಬ್ರು ಮೊದಲೇ ಟಾರ್ಗೆಟ್ ಮಾಡಿದ್ರು ಅಂತ ಅನ್ಸುತ್ತೆ. ಇವ್ರನ್ನ ಟಾರ್ಗೆಟ್ ಮಾಡಿ ಗಮನಿಸಿದ್ದಾರೆ. ಒಡವೆ ಹಾಕೊಂಡಿದ್ದಾರೆ, ಕೈಯಲ್ಲಿ ಚಿನ್ನದ ಬಳೆ ಇದೆ ಅಂತ ಗೊತ್ತಾಗಿದೆ ಅವ್ರಿಗೆ. ಹೌದೌದು, ಈ ತರ ಎಲ್ಲ ಬೆಂಗಳೂರಿನಲ್ಲಿ ನಡೀತಾ ಇದೆ. ಆದಷ್ಟು ಹುಷಾರಾಗಿರ್ರಿ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.